ಕ್ಲಾಸಿಗೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಹಿಂದಿನ ತರಗತಿ ಪಾಠಗಳಲ್ಲಿ ಲಿಂಕಿಂಗ್ ವರ್ಬ್ ಮತ್ತು ಮಾಡಲ್ ವರ್ಬ್ ಬಗ್ಗೆ ತುಂಬ ವಿವರವಾಗಿ ಮಾತನಾಡಿದೆ. ಇಲ್ಲಿ ಇಂಗ್ಲೀಷನ್ನು ನಾವು ಮಾತನಾಡಬೇಕು ಅಂದರೆ ಒಂದು ವಾಕ್ಯಗಳನ್ನು ರಚನೆ ಮಾಡಿ ವಾಕ್ಯದ ರೂಪದಲ್ಲಿ ಮಾತನಾಡೋ ಅಭ್ಯಾಸವನ್ನು ನಾವು ಇಟ್ಕೋಬೇಕಾಗ್ತದೆ. ಅಲ್ಲಿ ವಾಕ್ಯ ಮಾತನಾಡುವಾಗ ಒಂದು ವಾಕ್ಯದಲ್ಲೇ ನಮ್ಮ ವಿಚಾರಗಳು ಪೂರ್ಣಗೊಳ್ಳೋದಿಲ್ಲ. ಆದ ಕಾರಣ ನಾವು ಒಂದಕ್ಕಿಂತ ಹೆಚ್ಚು ವಾಕ್ಯಗಳನ್ನ ಅಂದರೆ 1, 2, 3 ಹೀಗೆ 4 ವಾಕ್ಯ ಕೂಡ ಬರ್ಬೋದು. ಹೀಗೆ ಹೆಚ್ಚು ವಾಕ್ಯಗಳನ್ನ ನಾವು ಬಳಕೆ ಮಾಡಿ ಒಂದು ವಿಚಾರವನ್ನು ನಾವು ವ್ಯಕ್ತಿಗಳ ಹತ್ರ ವ್ಯಕ್ತಪಡಿಸಬೇಕಾಗ್ತದೆ. ಪ್ರಶ್ನೆಗಳ ಮುಖಾಂತರ ಇರ್ಬೋದು, ಇಲ್ಲ ಅಸರ್ಟಿವ್ ಸೆಂಟೆನ್ಸ್ ನಿಶ್ಚಿತಾರ್ಥ ವಾಕ್ಯ ಅಂತಲೇ ಹೇಳ್ತೀವಿ. ಮತ್ತು ಅಲ್ಲಿ ಕಾಲಗಳು ಬರ್ತವೆ. ಆ ಕಾಲಗಳಲ್ಲಿ ನಾವು ವ್ಯಕ್ತಪಡಿಸ್ಬೋದು. ಇವಾಗ ನಾನು ಈ ಲಿಂಕಿಂಗ್ ವರ್ಬ್ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಆ ಲಿಂಕಿಂಗ್ ವರ್ಬನ್ನು ಇವತ್ತು ಗೋ ಎಂಬ ಶಬ್ದವನ್ನು ನಾನಿಲ್ಲಿ ತಗೊಂಡಿದ್ದೀನಿ ವರ್ಬಾಗಿ. ಈ ವರ್ಬ್ ಇಲ್ಲದೆ ಯಾವುದೇ ವಾಕ್ಯ ಪರಿಪೂರ್ಣ ಆಗಲ್ಲ ಅನ್ನೋದನ್ನ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಲ್ಲಿ ಗೋ ಅನ್ನೋದನ್ನ ನಾನು ಈಗ ತೆಗೆದುಕೊಳ್ತಾ ಇದ್ದೀನಿ. ಉದಾಹರಣೆಗೆ ಇಲ್ಲಿ ಗೋ ಅನ್ನೋ ಒಂದು ಶಬ್ದವನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಆ ಗೋ ಅನ್ನೋ ಶಬ್ದ ಏನು ಅರ್ಥವನ್ನು ಕೊಡ್ತದೆ? ಗೋ ಎಂದರೆ ಆಗು ಅಥವಾ ಒಂದು ಸ್ಥಿತಿಯನ್ನು ತಲುಪು ಎಂಬ ಅರ್ಥದಲ್ಲಿ ಬರ್ತದೆ. ಅದು ಯಾವುದು ನಾನು ನಿಮಗೆ ಹೇಳಿದೆ, ಲಿಂಕಿಂಗ್ ವರ್ಬ್ ಅಂತ ಏನು ನಾವು ತಗೊಂಡಿದ್ವಿ ಗೋ ಎಂಬ ಶಬ್ದವನ್ನು, ಅದು ಯಾವ ಅರ್ಥದಲ್ಲಿ ಬರ್ತಾ ಇದೆ? ಆಗು ಅಥವಾ ಒಂದು ಸ್ಥಿತಿ ತಲುಪು ಎಂಬ ಅರ್ಥದಲ್ಲಿ ಇರ್ತದೆ. ಅದೇ ರೀತಿ ನಾವು ಇಲ್ಲಿ ಗೋ ತಗೊಂಡಾಗ ಇದು ವರ್ಬಾಗಿ ತಗೊಂಡಿದ್ದೀವಿ. ಒಂದು ಎರಡನೇದು ನಾನು ಒಂದು ಸೆನೈಲ್ ಒಂದು ಶಬ್ದವನ್ನು ತಗೊಂಡಿದ್ದೀನಿ. ಇದು ಅಡ್ಜೆಕ್ಟಿವ್ ಆಗಿ, ಅಡ್ಜೆಕ್ಟಿವ್ ಅಂದರೆ ನಾಮ ವಿಶೇಷಣ ಶಬ್ದ. ಅದಕ್ಕೆ ನಾವು ಹಿಂದಿನ ತರಗತಿಯಲ್ಲಿ ನಿಮಗೆ ಪಾಠ ಮಾಡಬೇಕಾದ್ರೆ ಎಲ್ಲವನ್ನು ಹೇಳ್ತಾ ಇದ್ದೆ, ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಭಾಳ ಮುಖ್ಯ ಅಂತೇಳಿ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದ ಮೇಲೆ ನಾವು ವರ್ಬ್ ತೊಗೊಂಡ್ರೆ ಅದರಲ್ಲಿ ಅನೇಕ ರೀತಿಯ ವರ್ಬ್ಗಳನ್ನ ನಾವು ನೋಡ್ತೀವಿ. ಅಲ್ಲಿ ಮಾಡಲ್ ವರ್ಬ್ ನೋಡ್ತೀವಿ, ಲಿಂಕಿಂಗ್ ವರ್ಬ್ ನೋಡ್ತೀವಿ, ಮೇನ್ ವರ್ಬು ಕೂಡ ನಾವು ನೋಡ್ತೀವಿ. ಇಲ್ಲಿ ಒಂದು ಲಿಂಕಿಂಗ್ ವರ್ಬು ಏನು ಸಹಾಯ ಮಾಡ್ತದೆ ಅಂದರೆ ಇಲ್ಲಿ ಮೇನ್ ವರ್ಬ್ಗೆ ಒಂದು ಸಹಾಯವನ್ನು ಮಾಡ್ತಾ ಇರುತ್ತೆ. ಅದು ರೀತಿ ಸೂಚಕವಾಗಿ ಕೆಲಸವನ್ನು ಮಾಡ್ತಾ ಇರ್ತದೆ. ಇಲ್ಲಿ ಉದಾಹರಣೆಗೆ ಇವಾಗ ಮೈ ಗ್ರ್ಯಾಂಡ್ ಮದರ್ ಈಸ್ ಎ ವೆರಿ ಓಲ್ಡ್ ವುಮನ್. ಐ ಥಿಂಕ್ ಸಿ ಈಸ್ ಗೋಯಿಂಗ್ ಸೆನೈಲ್. ಐ ಹೋಪ್ ಐ ಡಿಡೆಂಟ್ ಗೋ ಸೆನೈಲ್ ಲೈಕ್ ಮೈ ಗ್ರ್ಯಾಂಡ್ ಮದರ್ ಡಿಡ್. ಇದರ ಅರ್ಥ ಏನಾಯಿತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಾನು ವಾಕ್ಯವನ್ನು ರಚನೆ ಮಾಡ್ತಾ ಹೋಗ್ತೀನಿ. ಈಗ ಒಂದು ನೋಡಿ, ಮೈ ಗ್ರ್ಯಾಂಡ್ ಮದರ್ ಈಸ್ ವೆರಿ ಓಲ್ಡ್ ವುಮ್ಯಾನ್. ಇಲ್ಲಿ ಒಂದು ವಾಕ್ಯ ಪೂರ್ಣ ಆಗ್ತದೆ ಇಲ್ಲಿ ನೋಡಿದ್ರೆ. ಅದೇ ರೀತಿ ಅದಕ್ಕೆ ಒತ್ತು ಕೊಟ್ಟು ಇನ್ನೊಂದು ವಾಕ್ಯವನ್ನು ನಾನು ಬಳಸ್ತಾ ಇದ್ದೇನೆ. ಐ ಥಿಂಕ್ ಸಿ ಈಸ್ ಎ ಗೋಯಿಂಗ್ ಸೆನೈಲ್. ನೋಡಿ, ಇಲ್ಲಿ ಗೋ ಎಂಬ ಶಬ್ದವನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ ಐ ಥಿಂಕ್ ಸಿ ಈಸ್ ಗೋಯಿಂಗ್. ಸೆನೈಲ್. ಇಲ್ಲಿಗೆ ವಾಕ್ಯ ಒಂದು ಪೂರ್ಣ ಆಗ್ತದೆ. ಐ ಹೋಪ್ ಐ ಕುಡಂಟ್ ಗೋ. ಐ ಡಿಡೆಂಟ್, ಐ ಕುಡಂಟ್ ಏನಾದರೂ ಬಳಸ್ಕೊಳ್ಳಿ. ಐ ಹೋಪ್ ಐ ಡಿಡೆಂಟ್ ಗೋ ಸೆನೈಲ್. ಸೆನೈಲ್ ಲೈಕ್ ಮೈ
grandmother did. ಇಲ್ಲಿಗೆ 3 ವಾಕ್ಯದಲ್ಲಿ ನಾನು ಈ ಸೆಂಟೆನ್ಸ್ನ ಕ್ಲೋಸ್ ಮಾಡಿದ್ದೀನಿ. ಅದರ ಅರ್ಥ ಏನು ಅನ್ನೋದ ನೀವು ಏನಾದರೂ ಅರ್ಥ ಮಾಡ್ಕೊಳ್ಳೋದಾದರೆ, ಗ್ರ್ಯಾಂಡ್ ಮದರ್ ಅಂದರೆ ಗೊತ್ತಿರ್ತದೆ ನಿಮಗೆ, ಅಜ್ಜಿ ಅಂತೇಳಿ. ಮೈ ಗ್ರ್ಯಾಂಡ್ ಮದರ್ ಈಸ್ ಎ ವೆರಿ ಓಲ್ಡ್ ವುಮೆನ್. ಐ ಥಿಂಕ್ ಸಿ ಈಸ್ ಗೋಯಿಂಗ್ ಸೆನೈಲ್. ಐ ಹೋಪ್ ಐ ಡಿಡೆಂಟ್ ಗೋ ಸೆನೈಲ್ ಲೈಕ್ ಮೈ ಗ್ರ್ಯಾಂಡ್ ಮದರ್ ಡಿಡ್. ಈ ಸೆನೈಲ್ ಅಂದರೆ ಏನು? ಇಲ್ಲಿ ಅರಳು ಮರಳು ಆಗ್ತಕ್ಕಂಥದ್ದು. ನಾವು ಯಾವುದೇ ಭಾವನೆಯನ್ನು, ವಿಷಯವನ್ನು ನಾವು ಕ್ರಿಯೆಯಲ್ಲಿ ಮತ್ತು ಮಾತಿನ ಮುಖಾಂತರ ವ್ಯಕ್ತಪಡಿಸೋದಕ್ಕೆ ಆಗದೇ ಇರುವಾಗ ಅವ್ರನ್ನ, ವಯಸ್ಸಾದವ್ರನ್ನ ನಾವು ಅರಳು ಮರಳು ಅಂತ ಹೇಳ್ತೀವಿ. ಅದನ್ನೇ ನಾನು ಏನು ಮಾಡಿದೆ ಇಲ್ಲಿ, ಮೈ ಗ್ರ್ಯಾಂಡ್ ಮದರ್ ಈಸ್ ಎ ವೆರಿ ಓಲ್ಡ್ ವುಮೆನ್. ಯಾರೋ ಗ್ರ್ಯಾಂಡ್ ಮದರ್ ಅಜ್ಜಿ ಏನಾಗಿರೋರು, ಅವರು ತುಂಬ ಹಳೆಯವರಾಗಿದ್ದಾರೆ. ಹಳೆಯ ಅಂದರೆ ಭಾಳ ಹಿಂದಿನ ಹೆಂಗಸು, ಅವರಿಗೆ ವಯಸ್ಸಾಗಿದೆ ಎಂಬ ಅರ್ಥದಲ್ಲಿ ಇದೆ. ಐ ಥಿಂಕ್ ನಾವು ಅನ್ಕೋತೀವಿ ಏನು, ಐ ಥಿಂಕ್ ಸಿ ಈಸ್ ಗೋಯಿಂಗ್ ಸೆನೈಲ್. ಅವ್ರು ಏನಾಗಿದ್ದಾರೆ, ಅರಳು ಮರಳಾಗಿದ್ದಾರೆ, ಜ್ಞಾಪಕ ಶಕ್ತಿ ಇಲ್ಲದವರಾಗಿದ್ದಾರೆ. ಐ ಹೋಪ್, ನಂಗೆ ಅನ್ನಿಸ್ತದೆ ಅಲ್ವಾ, ಐ ಡಿಡೆಂಟ್ ಗೋ ಸೆನೈಲ್ ಲೈಕ್ ಮೈ ಗ್ರ್ಯಾಂಡ್ ಮದರ್ ಡಿಡ್. ಆದರೆ ನಮಗೆ ಹೋಪಿದೆ, ಏನಿದೆ, ನಾನು ನಮ್ಮ ಗ್ರ್ಯಾಂಡ್ ಮದರ್ ಆದಂತೆ ನಾನು ಆಗಲ್ಲ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಈ 3 ವಾಕ್ಯವನ್ನು ಹೇಳಿದಾಗ ನಿಮಗೆ ಒಂದು ಸಂದರ್ಭಗಳು ಮತ್ತು ಮಾತನಾಡೋದಕ್ಕೆ ಹೇಗೆ ಏನು ಎಂಬ ಅನಿಸಿಕೆಗಳು ಕೂಡ ಇಲ್ಲಿ ನಿಮಗೆ ಮುಂದೆ ಬರ್ತವೆ ಮತ್ತು ಆ ಸಂದರ್ಭ ಒದಗಿ ಬರಬಹುದು. ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾನು ಓದ್ತಾ ಇದ್ದೀನಿ. ಮೈ ಗ್ರ್ಯಾಂಡ್ ಮದರ್ ಈಸ್ ಎ ವೆರಿ ಓಲ್ಡ್ ವುಮೆನ್. ಐ ಥಿಂಕ್ ಸಿ ಈಸ್ ಗೋಯಿಂಗ್ ಸೆನೈಲ್. ಐ ಹೋಪ್ ಐ ಡಿಡೆಂಟ್ ಗೋ ಸೆನೈಲ್ ಲೈಕ್ ಮೈ ಗ್ರ್ಯಾಂಡ್ ಮದರ್ ಡಿಡ್. ಇಲ್ಲೇನಾಯಿತು, ಕನ್ನಡದಲ್ಲಿ ನಾನು ಹೇಳಿದ್ದೀನಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ನಾನು ಕನ್ನಡದಲ್ಲಿ ಬರಿತಾ ಹೋದರೆ ಬೋರ್ಡು ಇಲ್ಲಿ ಜಾಗ ಸಾಲಲ್ಲ. ಆ ಕಾರಣ ನಾನು ಬಾಯಲ್ಲೇ ಹೇಳ್ತಕ್ಕಂಥ ಅಭ್ಯಾಸವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ನಿಮಗೆ ಅದನ್ನು ಕೂಡ ಕಲಿಸ್ತಾ ಇದ್ದೀನಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಎರಡನೇದಾಗಿ ಮತ್ತೊಂದು 2 ಶಬ್ದಗಳನ್ನ ನಾವು ತಗೊಳ್ಳೋಣ. ಉದಾಹರಣೆಗೆ ಎಕ್ಸ್‌ಪ್ರೆಸ್ ಅಂತೇಳಿ. ಎಕ್ಸ್‌ಪ್ರೆಸ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಏನು ಅಂತೇಳಿ. ಎಕ್ಸ್‌ಪ್ರೆಸ್ ಅಂದರೆ ಇಲ್ಲಿ ಉದಾಹರಣೆಗೆ ಭಾವನೆಯನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವ ಶಬ್ದಕ್ಕೆ ನಾವು ಎಕ್ಸ್‌ಪ್ರೆಸ್ ಅಂತೇಳಿ ಕರಿತೀವಿ. ಅದು ವಿ ಅಂದರೆ ಇಲ್ಲಿ ವರ್ಬ್ ಅಂತ ನೀವು ತಿಳ್ಕೊಬೇಕಾಗ್ತದೆ. ಅದೇ ರೀತಿ ನಮಗೆ ವರ್ಬ್ಗಳು ಭಾಳ ಮುಖ್ಯ ಮಾತನಾಡೋದಕ್ಕೆ. ಇದು ಯಾವುದೇ ಸಂದರ್ಭವನ್ನು ಸೃಷ್ಟಿ ಮಾಡೋದಾಗಲಿ ಮತ್ತು ಶಬ್ದಗಳನ್ನ ಸೇರಿಸಿ ನಾವು ಕನ್ನಡಕ್ಕೆ ಅರ್ಥ ಬರುವಂತೆ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಈ ಎಲ್ಲ ಅಂಶಗಳನ್ನು ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡೆ ನಾವು ರಚಿಸಬೇಕು, ಮಾತನಾಡಬೇಕು, ಯೋಚನೆಯನ್ನು ಮಾಡಬೇಕು. ಈಗ ಮೀಟ್ ವಿತ್ ಸಂಬಡಿ, ಇಲ್ಲಿ ಫ್ರೇಜ್ ವರ್ಬ್ ತಗೊಂಡಿದ್ದೀನಿ. ಇದು ವಿತ್ ಅನ್ನೋ ಒಂದು ಕಂಜಕ್ಷನ್ ಬೇರೆ ಆಗಿರೋದಿಲ್ಲ. ಅದರಿಂದ ಇಲ್ಲಿ ಸಂಬಡಿಯನ್ನು ನಾವು ಸೇರಿಸ್ಕೋಬೋದು. ಯಾರಾದರೂ ಒಬ್ಬ ವ್ಯಕ್ತಿ, ಎನಿಬಡಿ, ಎವ್ರಿಬಡಿ ಇರ್ಬೋದು. ಮೇ ಬಿ ಎವ್ರಿಬಡಿ, ಮೇ ಬಿ ಸಂಬಡಿ, ಅವ್ರನ್ನ ನಾವಿಲ್ಲಿ ವಾಕ್ಯದಲ್ಲಿ ರಚನೆ ಮಾಡುವಾಗ ತಗೋಬೋದು. ಇವಾಗ ವ್ಯಕ್ತಿ ಹೆಸರನ್ನು ನಾವು ತಗೊಳ್ಳೋಣ. 2ನೇ ವಾಕ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ. ಸುಧಾ ಈಸ್ ಮೈ ಓಲ್ಡ್ ಫ್ರೆಂಡ್. ಸುಜಾ ಈಸ್ ಮೈ ಓಲ್ಡ್ ಫ್ರೆಂಡ್. ಐ ಸ್ಟಿಲ್, ಇಲ್ಲಿ ಒಂದು ವಾಕ್ಯ ಮುಗೀತದೆ. ಐ ಸ್ಟಿಲ್ ಕೀಪ್ ಇನ್ ಟಚ್. ಕೀಪ್ ಇನ್ ಟಚ್ with him. ಕೀಪ್ ಇನ್ ಟಚ್ ವಿತ್ ಹಿಮ್. ಇಲ್ಲಿ ನಾವು ಫುಲ್ ಸ್ಟಾಪ್ ಕೊಡ್ಬೋದು, ಆದರೆ ಇಲ್ಲಿ ಒಂದು ಕಂಜಕ್ಷನ್ನ ನಾನು ಬಳಸಿದ್ದೀನಿ, ಬಟ್. ಆದರೆ ಏನಾಗಿದೆ ಇಲ್ಲಿ,
I didn't meet. I didn't meet with him. ಇಲ್ಲಿ ಡಿಡೆಂಟ್ ಮೀಟ್, ಇಲ್ಲಿ ಏನಾಗಿದೆ, ಇಲ್ಲಿ ಮೀಟ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಸಂಧಿಸ್ತಕ್ಕಂಥದ್ದು. ಅದಕ್ಕೆ ನಾವು ಮಾತುಕತೆಗಾಗಿ ಒಬ್ಬರನ್ನು ಸಂಧಿಸೋದು, ಭೇಟಿ ಮಾಡೋದಕ್ಕೆ ನಾವು ಮೀಟ್ ವಿತ್ ಸಂಬಡಿ ಅಂತ ಕರಿತೀವಿ. ಇಲ್ಲಿ ನಾನು ತಗೊಂಡಿದ್ದೀನಿ, ಇಲ್ಲಿ ಮೀಟ್ ವಿತ್ ಸಂಬಡಿ ಅಂದರೆ ಹಿಮ್. ಯಾರು? ಸೃಜಾ ಇಲ್ಲಿ ಬಂದಿದ್ದಾನೆ. ಸೃಜಾ ಈಸ್ ಮೈ ಓಲ್ಡ್ ಫ್ರೆಂಡ್. ಐ ಸ್ಟಿಲ್ ಕೀಪ್ ಇನ್ ಟಚ್ ವಿತ್ ಹಿಮ್. ನಾವು ಸೃಜಾ ಅನ್ನೋನು ವ್ಯಕ್ತಿ ನನಗೆ ತುಂಬ ಹಳೆಯ, ಭಾಳ ಪರಿಚಿತ ವ್ಯಕ್ತಿ, ಜೊತೆಗೆ ಅವನ ಫ್ರೆಂಡ್ ಆಗಿದ್ದಾನೆ. ಅವನ ಜೊತೆಯಲ್ಲಿ ನಾನು ಯಾವಾಗಲೂ ಇದ್ದೇನೆ, ಅಂದರೆ ಟಚ್ಚಲ್ಲಿದ್ದೇನೆ, ಮಾತುಕತೆಯಲ್ಲಿ. ಯಾವಾಗ? ಫೋನ್ ಕಾಲ್ ಮುಖಾಂತರ ಇರ್ಬೋದು, ಇನ್ನೊಂದರಲ್ಲಿ ಇರ್ಬೋದು. ಆದರೆ ಇಲ್ಲೇನಾಗಿದೆ, ಬಟ್ ಐ ಡಿಡೆಂಟ್ ಮೀಟ್ ವಿತ್ ಹಿಮ್. ಯಾವುದೇ ಚರ್ಚೆ, ಅವನ ಹತ್ರ ಮಾತುಕತೆಗೆ ನಾನು ಸಂಸಕ್ಕಾಗಿಲ್ಲ, ಭಾಗವಹಿಸೋದಕ್ಕೆ ಆಗಿಲ್ಲ ಎಂಬ ಅರ್ಥದಲ್ಲಿ ಇದೆ. ಇಲ್ಲಿ ಅಂದಾಗ ನಿಮಗೆ ಏನು ಒಂದು ಇಲ್ಲಿ ಬರುತ್ತೆ, ಕೀಪ್ ಅನ್ನೋ ಶಬ್ದ. ಕೀಪ್ ಅನ್ನೋ ಶಬ್ದ ಏನು ಅಂದರೆ, ಒಂದು ನಿರ್ದಿಷ್ಟ ಸ್ಥಾನ ಸ್ಥಿತಿಯನ್ನು ಅದು ಮುಂದುವರಿಸಿಕೊಂಡು ಹೋಗುವುದನ್ನು ನಾವೇನು ಮಾಡಿಬಿಡ್ತೀವಿ, ಅದನ್ನು ಕೀಪ್ ಅಂತೇಳಿ ಕರಿತೀವಿ. ಅದಕ್ಕೆ ಮುಂದೆ ಒಂದು ಆ್ಯಡ್ ಮಾಡ್ತಾ ಇದ್ದೀನಿ, ಅದರಿಂದ ಐ ಫೌಂಡ್ ಇಟ್ ವೆರಿ ಹಾರ್ಡ್. ನೋಡಿ, ಇನ್ನೊಂದು ವಾಕ್ಯ ಸ್ಟಾರ್ಟ್ ಆಯ್ತದೆ. ಫೌಂಡ್ ಇಟ್ found it very hard to express what he felt. ಯಾರು? ಸೃಜಾ. ಇಲ್ಲಿ ವಾಟ್ ಹಿ ಫೆಲ್ಟ್, ಫೀಲ್ ಅನ್ನೋ ಅರ್ಥಕ್ಕಿದ್ದ ನಾನು ತಗೊಂಡಿದ್ದೆ, ಅದು ಭೂತಕಾಲದಲ್ಲಿ ಫೆಲ್ಟ್ ಆಗಿದೆ. ವಾಟ್ ಹಿ ಫೆಲ್ಟ್ ಅಬೌಟ್ ಮೀ. ಅದು ಹಾಗಾಗಿ ನಾನು ಮೀಟ್ ಮಾಡೋಕ್ಕಾಗಿಲ್ಲ, ಆದರೆ ಅದು ಕಷ್ಟ ಆಗ್ತದೆ. ಮಾತುಗಳ ಮುಖಾಂತರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿಸೋದಕ್ಕೆ ನನಗೆ ಐ ಫೌಂಡ್ ಇಟ್ ವೆರಿ ಹಾರ್ಡ್ ಟು ಎಕ್ಸ್ಪ್ರೆಸ್, ಹೇಳೋದಕ್ಕಾಗ್ತದೆ. ಏನಾಗಿದೆ ಅಂತ, ವಾಟ್ ಹಿ ಫೆಲ್ಟ್ ಅಬೌಟ್ ಮೀ, ನನ್ನ ಬಗ್ಗೆ ಏನವನು ಅಭಿಪ್ರಾಯ ಬಂದಿರ್ಬೋದು ಎಂಬುದನ್ನು ನಾನು ಮಾತಿನ ಮುಖಾಂತರ ಇಲ್ಲಿ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ. ಯಾವುದಕ್ಕೆ? ಐ ಡಿಡೆಂಟ್ ಮೀಟ್ ವಿತ್ ಹಿಮ್. ಇಲ್ಲಿ ವಿವರಿಸ್ತಾ ಹೋದರೆ ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗ್ಬೋದು. ಈ ರೀತಿ ವಿವರಣೆಯನ್ನು ನೀವು ಕಲ್ತ್ಕೊಂಡಾಗ ಇಲ್ಲಿ ಒಂದಕ್ಕಿಂತ ಹೆಚ್ಚು ವಾಕ್ಯಗಳನ್ನ ಬಳಕೆ ಮಾಡಿದಾಗ ಆ ಸಂದರ್ಭಗಳು ನಿಮಗೆ ಅರ್ಥ ಆಗ್ತಾ ಇರ್ತದೆ. ಯಾವುದೋ ಒಂದು ವಾಕ್ಯವನ್ನು ಆಡ್ಬಿಟ್ಟ ತಕ್ಷಣಕ್ಕೆ ಇನ್ನೊಂದು ವಾಕ್ಯವನ್ನು ಸೇರಿಸೋದು ತುಂಬ ಕಷ್ಟ ಆಯ್ತದೆ, ಮಾತನಾಡೋದಕ್ಕೆ ಅರ್ಥ ಆಗೋದಿಲ್ಲ. ಹಾಗಾಗಿ ಮತ್ತು ಪ್ರಶ್ನಾರ್ಥಕ ಇರ್ಬೋದು, ಹೀಗೆ ಅಜೆಕ್ಟಿವ್ ಸೆಂಟೆನ್ಸ್ ಕೂಡ ಇರ್ಬೋದು. ಅದು ಯಾವುದೇ ಕಾಲದಲ್ಲಿ, ಭೂತಕಾಲ ಇರ್ಬೋದು, ಭವಿಷ್ಯತ್ ಕಾಲ ಇರ್ಬೋದು, ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಪರ್ಫೆಕ್ಟ್. ಅದನ್ನೆಲ್ಲ ನಾನು ಹಿಂದಿನ ತರಗತಿಯಲ್ಲಿ ಇದೆ. ನಾನು ವಾಕ್ಯ ಸಂಗಮ ನಮ್ಮ ಯೂಟ್ಯೂಬ್ ಚಾನಲ್, ಅದು ನಿಮ್ಮದೇ ಚಾನಲ್ ಅಂತ ನೀವು ಭಾವಿಸ್ಕೊಳ್ಳಿ. ಹಾಗೆ ಅದು ನಮ್ಮದು ಅಂತ ಹೇಳಲ್ಲ. ಈ ವಾಕ್ಯ ಸಂಗಮದ ಮುಖೇನ ನಾನು ಮಾಡ್ತಕ್ಕಂಥ ಎಲ್ಲ ಪಾಠಗಳು ಅದು ನಿಮ್ಮದೇ ಆಗಿರೋದ್ರಿಂದ ಇದು ನಿಮ್ಮದೇ ಆಗಿರ್ತದೆ ಈ ಯೂಟ್ಯೂಬ್ ಚಾನಲ್ಲು. ಹಾಗಾಗಿ ಇದನ್ನು ಬೆಂಬಲಿಸುತ್ತಾ, ಮತ್ತು ನೀವು ಕೊಡ್ತಕ್ಕಂಥದ್ದು ನಮಗೆ ಉಡುಗೊರೆ ಅಂದರೆ ಸಬ್ಸ್ಕ್ರೈಬ್, ಜೊತೆಗೆ ಲೈಕ್, ಕಾಮೆಂಟ್, ಇವೆಲ್ಲವೂ ಕೂಡ ಬಂದಾಗ ನಮ್ಮನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಕಾಮೆಂಟ್ ಹೆಚ್ಚು ನಾನು ನೋಡೋಕ್ಕೆ ಹೋಗಲ್ಲ. ಕಾರಣ ಏನು ಅಂದರೆ, ನಾನೇ ಮೊದಲೇ ಅಂದ್ಕೊಂಡ್ಬಿಟ್ಟಿರ್ತೀನಿ ನಿಮ್ಗೆ ಏನನ್ನು ನಾನು ಕಲಿಸ್ಬೇಕು, ಏನನ್ನು ಹೇಳಿದ್ರೆ ಇವ್ರಿಗೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇವತ್ತು ನಾನು ತೊಗೊಂಡಿದ್ದು ಮತ್ತು ಬರೀ ಗೋ ಒಂದೇ, ಗೋ ಮಾತ್ರ ಇಲ್ಲಿ ನಾನು ತೊಗೊಂಡಿದ್ದೀನಿ. ಗೋ ಅನ್ನೋ ಶಬ್ದವನ್ನು ನೀವು ಅರ್ಥ ಮಾಡ್ಕೋಬೋದು. ಇದು ವರ್ಬ್ ಆಗಿದೆ. ಹಾಗೆ ಎಕ್ಸ್ಪ್ರೆಸ್ಸು ಕೂಡ ವರ್ಬೇ. ಮೀಟ್ ವಿತ್ ಸಂಬಡಿ ಅನ್ನೋದು ಕೂಡ ವರ್ಬೇ. ಥಿಂಕ್ ಅನ್ನೋದು ವರ್ಬೇ ಆಗಿರ್ತದೆ. ಹೋಪ್, ಹೀಗೆ ಎಲ್ಲ ವಾಕ್ಯಗಳಲ್ಲಿ ಹೆಚ್ಚು ಕ್ರಿಯಾಪದಗಳು ಬಳಕೆ ಆಗ್ತಾ ಇರ್ತವೆ. ಆ ಬಳಕೆ ಆದಾಗ ನೀವು ನೋಡ್ಬೋದು, ಆ ಕ್ರಿಯಾಪದ ಏನಾಗಿರ್ತದೆ, ಅಕರ್ಮಣ, ಇಲ್ಲ ಇಂಟ್ರಾಜಿಟಿವ್, ಇಲ್ಲ ಟ್ರಾನ್ಸಿಟಿವ್ ವರ್ಬ ಅಂತೇಳಿ. ಟ್ರಾನ್ಸಿಟಿವ್ ವರ್ಬ ಆದರೆ ಕರ್ಮಪದವನ್ನು ಒಳಗೊಂಡಿರ್ತದೆ. ಇಂಟ್ರಾಜಿಟಿವ್ ಆದರೆ ಯಾವುದೇ ಕರ್ಮಪದ ಇಲ್ಲಿ ಬಂದಿರೋದಿಲ್ಲ ಎಂಬುದನ್ನು ನೀವು ಇಲ್ಲಿ ಮನಗಾಣಬಹುದು. ಅದನ್ನು ಹೇಳಿ ಇಂದಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಇರಲಿ.
ಮತ್ತು ನಮಗೆ ಕೊಡ್ತಕ್ಕಂಥ ಬೆಂಬಲ, ನೀವು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡ್ತಕ್ಕಂಥದ್ದು, ಮತ್ತು ನಮ್ಮನ್ನು ಶೇರ್ ಮಾಡೋದ್ರ ಜೊತೆಗೆ ಲೈಕ್ ಕೊಡ್ತಕ್ಕಂಥದ್ದು ನಿಮ್ಮ ಕಡೆಯಿಂದ ನಾವು ಬಯಸ್ತಕ್ಕಂಥ ಒಂದು ಉಡುಗೊರೆ. ಇದನ್ನು ಇಂದು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ.